ನಮಸ್ಕಾರ ಸ್ನೇಹಿತರೆ, SSLC ಎಕ್ಸಾಮ್ 2 ರಿಸಲ್ಟ್ಗೆ ಅಪ್ಡೇಟ್ಗೆ ಸ್ವಾಗತ. ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಓಕೆ, ಭಾಳಷ್ಟು ಸ್ಟೂಡೆಂಟ್ಸ್ ಏನು ಕ್ಲಿಕ್ ಮಾಡ್ಕೊಂತಾರೆ SSLC 2 ಎಕ್ಸಾಮ್ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದೀರಾ. ಸೊ ಈಗಾಗಲೇ ಕೂಡ ಅದರ ತಕ್ಕಂಗೆ ಅಪ್ಡೇಟ್ ಕೂಡ ಮಾಡ್ತಾಯಿದ್ವಿ. ಸ್ನೇಹಿತರೆ, ನಿಮ್ಗೆ ಏನಾದರೂ ನಮ್ಮ ಒಂದು ಚಾನಲ್ ನಿಮ್ಮ ಮುಂದೆ ನಿಮ್ಗೆ ಏನಾದರೂ PUC ಆಯಿತು ಅಥವಾ PUC ಮುಗಿದಾದ ನಂತರ ಕೂಡ ಅಥವಾ ನಿಮಗೆ ಡೈರೆಕ್ಟ್ ಕೆಲವೊಂದಿಷ್ಟು ನೇರ ನೇಮಕಾತಿ ಜಾಬ್ಸ್ಗಳಾಗಿರ್ಬೋದು, ಸ್ಕಾಲರ್ಶಿಪ್. ಮೇನ್ ಆಗಿ PUC ಬಂದ ತಕ್ಷಣ ಭಾಳಷ್ಟು ಸ್ಕಾಲರ್ಶಿಪ್ ಬರ್ತವೆ. ಯಾಕಂದರೆ SSLCವರೆಗೂ ಕೂಡ ನಿಮ್ಗೆ ಅಷ್ಟೊಂದು ಸ್ಕಾಲರ್ಶಿಪ್ ಕಾಣಿಸಿಗಲ್ಲ. SSLC ಮುಗಿದಾದ ನಂತರ ಭಾಳಷ್ಟು ಸ್ಕಾಲರ್ಶಿಪ್ ಬರ್ತವೆ. ಕೆಲವೊಂದಿಷ್ಟು ಜಾಬ್ ಅಪ್ಡೇಟ್ಸ್ಗಳಾಯಿತು, ಮುಂದೆ ಸ್ಟೂಡೆಂಟ್ಸ್ಗೆ ರಿಲೇಟೆಡ್ ಆಗಿರುವಂಥ ಏನಾದೊಂದು ಅಪ್ಡೇಟ್ಸ್ಗಳು ಬಂತಂದರೆ ನಮ್ಮ ಒಂದು ಚಾನಲ್ ಹೇಳ್ತಾ ಇರ್ತೀವಿ. ಸೊ ಹಂಗಾಗಿ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಂದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮುಂದೆ ಬರುವಂಥ ಎಲ್ಲನೂ ಕೂಡ ಅಪ್ಡೇಟ್ಸ್ಗೆ ಒಂದು ನೋಟಿಫಿಕೇಶನ್ ನಾನು ಕೂಡ ಮಾಡ್ಕೊಂಡಿರಿ. ಓಕೆ, ಡೈರೆಕ್ಟಾಗಿ ಈಗ ಒಂದು ವಾಟ್ಸಪ್ ಚಾನಲ್ ಇರ್ತದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಇರ್ತದೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋರಿ. ಇವಾಗ SSLC ಎಕ್ಸಾಮ್ ರಿಸಲ್ಟುಗೆ ಇವಾಗ ಮಾತಾಡೋಣ. ಭಾಳಷ್ಟು ಹುಡುಗರು ಕೇಳ್ತಿದ್ದಾರೆ ಯಾವಾಗ ಬರುತ್ತೆ ಲಿಂಕ್ ಎಲ್ಲಿದೆ ಇದ್ದರೆ ಸೆಂಡ್ ಮಾಡಿ ಬರೋಣ ಅಂತ ಕೇಳಿದ್ರಿ. ಸೊ ಹಂಗಾಗಿ ಈ ಒಂದು ವಿಡಿಯೋದಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಥವಾ ಡೈರೆಕ್ಟ್ ಹೋಗ್ಬಿಟ್ಟು ಈ ರೀತಿ ಸರ್ಚ್ ಮಾಡ್ಕೊಡಿ, KResult.NIC.in ಅಂತಂದು ಸರ್ಚ್ ಮಾಡ್ಕೊಂಡಾಗ ಈ ರೀತಿ ಒಂದು ಪೇಜ್ ಬರ್ತದೆ ನಿಮಗೆ. ಇಲ್ಲಿ ಹಾಳೆ ಭಾಳಷ್ಟು ಲಿಂಕ್ ಕೊಟ್ಬಿಟ್ಟಿದ್ದಾರೆ. ಈಗ SSLC ಎಕ್ಸಾಮ್ದು ಒಂದು ಕಾಣಿಸ್ತಿದೆ ನೋಡಿ, ಎಕ್ಸಾಮ್ 1 ಏನು ಮಾಡೋದು ಅಲ್ಲೂ ಕೂಡ ರಿಸಲ್ಟ್ ಕೊಟ್ಬಿಟ್ಟಿದ್ದಾರೆ. ಸೊ ಅದೇ ರೀತಿ ಓಕೆ, ಇದೇ ರೀತಿಯಾಗಿ ಇನ್ನೊಂದು ಬರ್ತದೆ SSLC ಎಕ್ಸಾಮ್ 2. ಓಕೆ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಟೈಮ್ ಕ್ಲಿಕ್ ಮಾಡ್ಕೊಂಡಾಗ ಇದು ಲೈಕ್ ಎಕ್ಸಾಂಪಲ್ ಈ ರೀತಿ ನಿಮ್ಮ ಒಂದು ಯಾವ ರೀತಿ ನೀವೆಲ್ಲ ಹಾಕ್ಕೊಂತಿದ್ರು ನೋಡ್ರಿ ಅಂತಂದ್ರೆ ನಿಮ್ಮ ನಂಬರ್ ಹಾಕಿಬಿಟ್ಟು ಆ್ಯಂಡ್ ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಸಬ್ಮಿಟ್ ಕೊಡ್ತಾಯಿದ್ರಿ. ಓಕೆ, ಅದೇ ರೀತಿಯಾಗಿ ಇದು PUC ಓಪನ್ ಮಾಡ್ಕೊಂಡ್ರೆ ಅದಕ್ಕೆ ಈ ರೀತಿ ಆಗ್ತಿದೆ. ಇದು SSLC 1 ಅಂತ ಇದೆ ನೋಡಿ, ಅದೇ ರೀತಿಯಾಗಿ ಏನು ಮಾಡ್ತದೆ ಅಂತಂದರೆ SSLC ಎಕ್ಸಾಮ್ 2 ಅಂತಂದು ರಿಸಲ್ಟ್ ಬಂದುಬಿಟ್ಟು ಶೋ ಆಗುತ್ತೆ ನಿಮಗೆ. ಅವಾಗ ಏನು ಮಾಡ್ಬೋದು ಅಂತಂದರೆ ನೀವು ಆರಾಮ್ಸಾಗಿ SSLC ಪರೀಕ್ಷೆ 1 ಬರೆದು 2 ಅಂತ ಬಂದಿರ್ತದೆ. ಲಿಂಕ್ ಬಂದ ತಕ್ಷಣ ನಿಮಗೆ ಶೇರ್ ಮಾಡ್ತೀನಿ. ಹಂಗಾಗಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಬಂದ ತಕ್ಷಣ ನೀವು ಅದನ್ನು ಓಪನ್ ಮಾಡ್ಕೊಂಡು ಆರಾಮ್ಸೆ ನಿಮ್ಮ ರಿಸಲ್ಟ್ನ ಚೆಕ್ಔಟ್ ಮಾಡ್ಕೊಬೋದು. ಪಿನ್ ಮಾಡೋ ಪ್ರೊಸೆಸ್ ಅಷ್ಟೇ ಉಳ್ಕೊಂಡಿದೆ. ಅಂತಂದರೆ ಈಗ ಲೈಕ್ ಎಕ್ಸಾಂಪಲ್ ಹಿಂಗೆ ಲಿಂಕ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ರಿಜಿಸ್ಟರ್ ನಂಬರು ಮತ್ತು ನೀವು ಯಾವಾಗ ಡೇಟ್ ಆಫ್ ಬರ್ತ್ ಅಥವಾ ಈ ರೀತಿ ಹಾಕಿದಾಗ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ನಿಮ್ಮೊಂದು ರ್ಯಾಂಕ್ ಅಂದರೆ ನಿಮ್ಮೊಂದು ರಿಸಲ್ಟ್ ಶೋ ಆಗುತ್ತಲ್ವ, ಆ ಶೋ ಮಾಡೋ ಒಂದು ಪ್ರೊಸೆಸ್ಗೆ ಏನಂತ ಕರೀತಾರೆ, ಪಿನ್ ಮಾಡೋ ಪ್ರೊಸೆಸ್ ಅಂತ ಕರೀತಾರೆ. ಅದನ್ನೇ ಇವಾಗ ನಡೀತಾ ಇರೋದು, ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾಯಿದೆ. ಸೊ ಹಂಗಾಗಿ ಯಾವುದೇ ಟೈಮ್ ಒಳಗೆ ನಿಮ್ಮ ರಿಸಲ್ಟ್ ಬರ್ಬೋದು. ಸೊ ವೆಬ್ಸೈಟ್ನ ಚೆಕ್ಔಟ್ ಮಾಡ್ಕೊತೀರಿ, ಇಲ್ಲ ಅಂತ ನಮ್ಮ ವಾಟ್ಸಪ್ ಚಾನಲ್ ನೋಡ್ತಾ ಇರಿ. ಲಿಂಕ್ ಬಂದ ತಕ್ಷಣ ನಿಮಗೆ ಅಲ್ಲಿ ಶೇರ್ ಮಾಡ್ತೀನಿ, ಆರಾಮ್ಸಾಗಿ ನೀವು ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.